ಮನೇಲಿ ಇಷ್ಟು ಹೆಲ್ದಿ ಮತ್ತು ಟೇಸ್ಟಿಯಾಗಿ ಗೋಬಿ ಮಾಡ್ಕೊಂಡು ತಿಂತೀವಿ ಅಂದರೆ ಯಾಕೆ ಹೋಟೆಲ್ಗೆ ಹೋಗಿ ಸುಮ್ಮನೆ ದುಡ್ಡು ಕೊಟ್ಟು ಫುಡ್ ಕಲರ್ ಹಾಕಿರುವಂಥ ಗೋಬಿನ ತಿನ್ನೋದು ಹೇಗೆ ಮಾಡೋದು ತೋರಿಸ್ತೀನಿ ನೋಡಿ. ಫಸ್ಟ್ ಪಾಲಕ್ ಸೊಪ್ಪನ್ನ ಬಿಸಿನೀರಲ್ಲಿ ಹಾಕೊಂಡು ಒಂದು 2 ನಿಮಿಷ ಆದಮೇಲೆ ಅದನ್ನು ತಣ್ಣೀರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಹೂಕೋಸನ್ನ ಇವಾಗ ಕುದಿಯೋ ನೀರಿಗೆ ಹಾಕಿ ಅರಿಶಿನ ಮತ್ತು ಉಪ್ಪನ್ನ ಹಾಕೊಂಡು ಒಂದು 2 ನಿಮಿಷ ಹಾಕಿ ಬಿಡಿ. ಬೇಯಿಸಿರೋಂಥ ಪಾಲಕ್ ಸೊಪ್ಪಿಗೆ 2 ರಿಂದ 3 ಹಸಿರು ಮೆಣಸಿನಕಾಯಿ ಹಾಕೊಂಡು ಇದನ್ನ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ. ಇವಾಗ ಇದು ಚೆನ್ನಾಗಿ ಕುದಿದೆ ಸಾಕು. ಈಗ ಬೌಲ್ಗೆ ರುಬ್ಬಿರುವಂಥ ಪಾಲಕ್ ಪೇಸ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು, ಅರಿಶಿನ, 3 ಸ್ಪೂನ್ ಮೈದಾ, 2 ಸ್ಪೂನ್ ಕಾರ್ನ್ಫ್ಲೋರ್ ಹಾಕೊಳ್ಳಿ. ಇಲ್ಲಿ ಮೈದಾ ಬದಲು ನೀವು ಕಡಲೆ ಹಿಟ್ಟನ್ನ ಕೂಡ ಯೂಸ್ ಮಾಡ್ಕೋಬಹುದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸಿರುವಂಥ ಹೂಕೋಸನ್ನ ಇದಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ 10 ನಿಮಿಷ ಬಿಡಿ. ಇವಾಗ ನೀವು ಇದನ್ನ ಡೀಪ್ ಫ್ರೈ ಕೂಡ ಮಾಡ್ಬೋದು. ನಾನು ಏರ್ ಫ್ರೈಯರಲ್ಲಿ ಒಂದು 20 ಮಿನಿಟ್ಸ್ ಫ್ರೈ ಮಾಡ್ಕೋತಿದ್ದೀನಿ. ಈಗ ಪ್ಯಾನ್ಗೆ ಜಜ್ಜಿರುವಂಥ ಬೆಳ್ಳುಳ್ಳಿ, ಚಿಕ್ಕದಾಗಿ ಕಟ್ ಮಾಡಿರುವಂಥ 2 ಈರುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಪಾಲಕ್ ಪೇಸ್ಟ್ ಏನು ಉಳಿದಿತ್ತು ಅದನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನು ಟೊಮೆಟೊ ಕೆಚಪ್ನ ಹಾಕೊಂಡು ಅದಕ್ಕೆ ಬೇಯಿಸಿರುವಂಥ ಹೂಕೋಸನ್ನ ಹಾಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇವಾಗ ರೆಡಿ ಆಗುತ್ತೆ ನಮ್ಮ ಹೆಲ್ದಿ ಮತ್ತು ಟೇಸ್ಟಿಯಾಗಿರೋ ಪಾಲಕ್ ಗೋಬಿ. ಇದಕ್ಕೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪಿಂದ ಸ್ವಲ್ಪ ಗಾರ್ನಿಷ್ ಮಾಡಿಕೊಂಡ್ರೆ ಮುಗೀತು. ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ದಿ ಕೂಡ. ಮಕ್ಳಿಗೆ ಮಾಡಿಕೊಡಿ. ಹೊರಗಡೆಯಿಂದ ಫುಡ್ ಕಲರ್ ಹಾಕಿರೋದನ್ನ ಕೊಡೋದಕ್ಕಿಂತ ಈ ಥರ ಮಾಡ್ಕೊಂಡು ತಿಂದರೆ ಟೇಸ್ಟಿಯಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ.